ಜಿ ಕನ್ನಡದ ಕರ್ಣ ಸೀರಿಯಲ್ನಲ್ಲಿ ಕರ್ಣನೊಂದಿಗೆ ನಿಧಿ ಪಾತ್ರಧಾರಿ ಭವ್ಯ ಗೌಡ ಅವರ ಮದುವೆಯಾಗಿದೆ. ಇತ್ತೀಚೆಗೆ ಸೌತ್ ಇಂಡಿಯನ್ ಟೆಲಿವಿಷನ್ ಅಂಡ್ ಸೋಷಿಯಲ್ ಮೀಡಿಯಾ ಅವಾರ್ಡ್ಸ್ 2026 ಅಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಮತ್ತು ಚಿತ್ತಾರ ಅವಾರ್ಡ್ ಪಡೆದುಕೊಂಡಿದ್ದಾರೆ. ಇನ್ನು ನಿಧಿಗೆ ಡಬಲ್ ಧಮಾಕ, ಒಂದೇ ಬಾರಿ ಎರಡೆರಡು ಅವಾರ್ಡ್ ಪಡೆದ ಭವ್ಯ ಗೌಡ. ಹೌದು, ಕರ್ಣ ಸೀರಿಯಲ್ ನಿಧಿ ಎಂದಾಕ್ಷಣ ಸೀರಿಯಲ್ ಪ್ರಿಯರ ಕಣ್ಣುಗಳು ಅರಳುತ್ತವೆ. ಈತ ಕರ್ಣ ಸೀರಿಯಲ್ ನಲ್ಲಿ ಅಂತೂ ಕರ್ಣನ ಜೊತೆ ನಿಧಿಯ ಮದುವೆಯಾಗಿದೆ. ನಿಧಿಯ ಕನಸು ನನಸಾಗಿದೆ. ಅದೇ ಇನ್ನೊಂದ್ ಕಡೆ ನಟಿ ಭವ್ಯ ಗೌಡ ಅವರು ಸೌತ್ ಇಂಡಿಯನ್ ಟೆಲಿವಿಷನ್ ಅಂಡ್ ಸೋಷಿಯಲ್ ಮೀಡಿಯಾ ಅವಾರ್ಡ್ 2026 ಅಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇದೇ ವೇಳೆ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2026 ರಲ್ಲಿ ಪ್ರಾಮಿಸಿಂಗ್ ಸ್ಟಾರ್ ಫಿಮೇಲ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಅವಾರ್ಡ್ ಪಡೆದುಕೊಂಡಿರುವ ಭವ್ಯ ಗೌಡ ಅವರು ಧನ್ಯವಾದವನ್ನ ಹೇಳಿದ್ದಾರೆ. ಹೌದು, ಕಿರುತೆರೆ ಮತ್ತು ಸಾಮಾಜಿಕ ಮಾಧ್ಯಮ ರಂಗದಲ್ಲಿನ ಜನಪ್ರಿಯತೆಗಾಗಿ ನೀಡಲಾಗುವ ಈ ಪ್ರತಿಷ್ಠಿತ ಪ್ರಶಸ್ತಿ ಭವ್ಯ ಅವರಿಗೆ ಸಿಕ್ಕಿದೆ. ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸಿರುವ ನಟಿ ತಮ್ಮ ನಟನೆ, ತಂಡ ಮತ್ತು ವೀಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಇನ್ನು ನಟಿ ಭವ್ಯ ಗೌಡ ಅವರ ಬಗ್ಗೆ ಹೇಳೋದಾದರೆ, ಭವ್ಯ ಗೌಡ ಅವರು ಇದೀಗ ಕರ್ಣ ಸೀರಿಯಲ್ ನಿಧಿ ಪಾತ್ರದ ಮೂಲಕ ಮನೆ ಮಾತಾಗಿದ್ದಾರೆ. ಇದಕ್ಕೂ ಮುನ್ನ ಅವರು ಗೀತಾ ಸೀರಿಯಲ್ ನಲ್ಲಿ ನಟಿಸಿದ್ದರು. ಇದಾದ ಬಳಿಕ ಬಿಗ್ ಬಾಸ್ ಕನ್ನಡ ಸೀಸನ್ 11 ರಲ್ಲಿ ಸ್ಪರ್ಧಿಯಾಗಿ ಮನೆ ಮಾತಾಗಿದ್ದರು. ಇನ್ನು ಭವ್ಯ ಗೌಡ ಅವರು ಸ್ಯಾಂಡಲ್ವುಡ್ ಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ನಟಿ ಭವ್ಯ ಗೌಡ ಇದಾಗಲೇ ಬೆಳ್ಳಿ ತೆರೆಗೂ ಕೂಡ ಕಾಲಿಟ್ಟಿದ್ದಾರೆ. ಲ್ಯಾಂಡ್ ಲಾರ್ಡ್ ಚಿತ್ರದಲ್ಲಿ ನಟಿಸಿದ್ದಾರೆ. ದುನಿಯಾ ವಿಜಯ್ ನಿರ್ದೇಶನದ ಚಿತ್ರವಿದು. ಗಗನಸಖಿಯಾಗುವ ಹಂಬಲವಿದ್ದ ನಟಿ ನಟನಾ ವೃತ್ತಿಗೆ ಕಾಲಿಟ್ಟು ಯಶಸ್ವಿ ನಟಿ ಎನಿಸಿಕೊಳ್ಳುತ್ತಿದ್ದಾರೆ. ಇನ್ನು ಭವ್ಯ ಗೌಡ ಅವರಿಗೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದಾರೆ. ಹೌದು, ಭವ್ಯ ಗೌಡ ಅವರ ಲವ್ ಸ್ಟೋರಿ ಬಗ್ಗೆ ಇದಾಗಲೇ ರಿವೀಲ್ ಆಗಿದೆ. ಅವರು ಕಳೆದ 5 ವರ್ಷದಿಂದ ಒಬ್ಬರೇ ನನಗೆ ಕ್ರಶ್ ಇದ್ದಾರೆ ಎಂದು ಹಿಂದೊಮ್ಮೆ ಹೇಳಿದ್ದರು. ನಿಮಗೆ ಯಾರಾದರೂ ಕ್ರಶ್ ಇದ್ದಾರೆ ಎಂದು ಭವ್ಯ ಗೌಡ ಅವರಿಗೆ ಪ್ರಶ್ನೆ ಮಾಡಲಾಗಿತ್ತು. ಆಗಲೇ ಭವ್ಯ ಗೌಡ ಅವರು ಹೌದು, ಕಳೆದ 5 ವರ್ಷದಿಂದ ಒಬ್ಬರೇ ನನಗೆ ಕ್ರಶ್ ಇದ್ದಾರೆ ಎಂದು ಹೇಳಿದ್ದರು. ಆದ್ರೆ ಆ ಹುಡುಗ ಯಾರು ಅನ್ನೋದು ಮಾತ್ರ ರಿವೀಲ್ ಆಗಬೇಕಿದೆ. ಜಿ ಕನ್ನಡದ ಕರ್ಣ ಧಾರಾವಾಹಿಯಲ್ಲಿ ಭವ್ಯ ಗೌಡ, ಕಿರಣ್ ರಾಜ್, ನಮ್ರತಾ ಗೌಡ ನಟಿಸುತ್ತಿರುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ. ಹಾಗೆ ಕರ್ಣ ಹಾಗೂ ನಿಧಿ ಇಬ್ಬರು ಒಂದಾಗಬೇಕು ಅನ್ನೋಂತ ವೀಕ್ಷಕರ ಕನಸು ಇತ್ತೀಚೆಗಷ್ಟೇ ನೆರವೇರಿದೆ. ಇನ್ನು ನಿಧಿ ಹಾಗೂ ಕರ್ಣ ಇಬ್ರು ಮದುವೆ ಆದ್ಮೇಲೆ ರೊಮ್ಯಾಂಟಿಕ್ ಸೀನ್ಸ್ ನೋಡೋಕೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದ ವೀಕ್ಷಕರಿಗೆ ಭರ್ಜರಿ ಟ್ವಿಸ್ಟ್ ಸಿಕ್ಕಿದೆ. ರೊಮ್ಯಾನ್ಸ್ ಜೊತೆಗೆ ಹುಟ್ಟು ಹುಡುಕಲು ಹೊಸ ಜೋಡಿ ಹೊರಟಿದ್ದಾರೆ. ಹೌದು, ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ಕರ್ಣ ಸೀರಿಯಲ್ ಇಂದ ವೀಕ್ಷಕರ ಎದೆ ಬಡಿತ ಜೋರಾಗಿದೆ. ಕುರ್ಚಿ ತುದಿಯಲ್ಲಿ ಬಂದು ಕುಳಿತು ಸೀರಿಯಲ್ ವೀಕ್ಷಿಸುವಂತಾಗಿದೆ. ಇದಕ್ಕೆಲ್ಲ ಕಾರಣ ಕರ್ಣ ಸೀರಿಯಲ್ ನಲ್ಲಿ ಆಗ್ತಿರುವ ಬದಲಾವಣೆ. ಕರ್ಣ ಸೀರಿಯಲ್ ಭರ್ಜರಿ ಟ್ವಿಸ್ಟ್ ಜೊತೆ ಈ ತಿಂಗಳು ಪ್ರಸಾರ ಆಗಲಿದೆ. ಹೌದು, ಕರ್ಣ ಸೀರಿಯಲ್ ಬರೀ ನಿಧಿ, ನಿತ್ಯ ಹಾಗೂ ಕರ್ಣನ ಲವ್ ಸ್ಟೋರಿ ಮಾತ್ರವಲ್ಲ. ಇಲ್ಲಿ ಸಾಕಷ್ಟು ಗುಟ್ಟುಗಳು ಅಡಗಿವೆ. ನಿಧಿ ಹಾಗೂ ನಿತ್ಯಗೆ ಅಪ್ಪ ಅಮ್ಮ ಇಲ್ಲ. ಇಬ್ಬರು ಇತ್ತ ಕರ್ಣ ಅನಾಥ, ಅವನನ್ನು ದತ್ತು ಪಡೆಯಲಾಗಿದೆ. ಆದ್ರೆ ಇದು ಮೇಲ್ನೋಟದ ಸತ್ಯ. ಇದರ ಹಿಂದೆ ದೊಡ್ಡ ಗುಟ್ಟೆ ಅಡಗಿದೆ. ಹೌದು, ಜಿ ಕನ್ನಡ ಕರ್ಣ ಸೀರಿಯಲ್ ಪ್ರೋಮೋ ಬಿಡುಗಡೆ ಮಾಡಿದೆ. ಜಬರ್ದಸ್ತ್ ಜೂನ್ ಹೆಸರಿನಲ್ಲಿ ಪ್ರೋಮೋ ಬಿಡುಗಡೆ ಮಾಡಲಾಗಿದೆ. ನಯನತಾರ ಮೆಡಿದಲ್ಲಿ ದೊಡ್ಡ ಗುಟ್ಟು ಅಡಗಿದೆ. ನಿತ್ಯ ನಿಧಿ ಮನೆಗೆ ಬಂದಾಗಲೇ ರಮೇಶನ ತಂಗಿ ನಯನತಾರ ಭಯಗೊಂಡಿದ್ಲು. ತನ್ನ ಸತ್ಯ ಹೊರಬಿದ್ರೆ ಅಂತ ಆತಂಕಗೊಂಡಿದ್ಲು. ನಿಧಿ ಹಾಗೂ ನಿತ್ಯ ತಂದೆ ಆಕೆಯ ಕೈವಾಡವಿದೆ ಎನ್ನುವ ಸುಳಿವನ್ನು ಈ ಹಿಂದೆ ತೋರಿಸಲಾಗಿತ್ತು. ಈಗ ಕರ್ಣನ ಅಮ್ಮ ಬದುಕಿರುವ ಬಗ್ಗೆ ಸುಳಿವು ಸಿಕ್ತಿದೆ. ಇನ್ನು ಈ ಪ್ರೋಮೋವನ್ನ ವೀಕ್ಷಕರು ಮೆಚ್ಚಿಕೊಂಡಿದ್ದಾರೆ. ಹೌದು, ಒಂದ್ ಕಡೆ ನಿಧಿ ತನ್ನ ಅಪ್ಪ ಅಮ್ಮನ ಸತ್ಯ ಹುಡುಕಿ ಹೊರಟಿದ್ದಾಳೆ. ಇನ್ನೊಂದು ಕಡೆ ಕರ್ಣ ತನ್ನ ಅಮ್ಮನ ಹುಡುಕಾಟದಲ್ಲಿದ್ದಾನೆ. ಇಬ್ಬರ ಮಧ್ಯೆ ನಯನತಾರಾಗೆ ಟೆನ್ಷನ್ ಜಾಸ್ತಿ ಆಗಿದೆ. ಕರ್ಣನ ಅಮ್ಮ ಬದುಕಿದ್ದಾಳೆ ಎನ್ನುವ ಪ್ರಶ್ನೆ ಆಕೆಯನ್ನ ಕಾಡ್ತಿದೆ. ಇದೆಲ್ಲವನ್ನು ಒಂದೇ ಪ್ರೋಮೋದಲ್ಲಿ ಚೊಕ್ಕದಾಗಿ ತೋರಿಸಲಾಗಿದ್ದು ವೀಕ್ಷಕರಿಗೆ ಪ್ರೋಮೋ ಸಖತ್ ಇಷ್ಟವಾಗಿದೆ. ಪ್ರೋಮೋ ನೋಡಿದ ವೀಕ್ಷಕರು ಖುಷಿಯಾಗಿದ್ದಾರೆ. ಕರ್ಣ ಸೀರಿಯಲ್ ಈಗ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಲಿದೆ. ಒಂದೊಂದೇ ಸತ್ಯ ಹೊರಗೆ ಬರಲಿದೆ. ನಿಧಿ ಹಾಗೂ ಕರ್ಣ ಸೇರಿ ಎಲ್ಲಾ ಸತ್ಯವನ್ನು ಹೊರಗೆ ತರಲಿದ್ದಾರೆ. ಎಪಿಸೋಡ್ ನೋಡಲು ನಾವು ಕಾತುರರಾಗಿದ್ದೇವೆ ಅಂತ ವೀಕ್ಷಕರು ಕಮೆಂಟ್ ಅನ್ನು ಕೂಡ ಮಾಡುತ್ತಿದ್ದಾರೆ. ಇನ್ನು ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ನಮ್ರತಾ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡುತ್ತಿದ್ದಂತೆ ಅಭಿಮಾನಿಗಳು ತುಂಬಾನೇ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಕರ್ಣ ಧಾರಾವಾಹಿಯಿಂದ ನಮ್ರತಾ ಗೌಡ ಹೊರ ಬಂದ್ರ ಅನ್ನೋಂತ ಅನುಮಾನ ಶುರುವಾಗಿದೆ. ಹೌದು, ನಮ್ರತಾ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡುತ್ತಿದ್ದಂತೆ ಅಭಿಮಾನಿಗಳು ತುಂಬಾನೇ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಅಷ್ಟಕ್ಕೂ ಏನಾಯ್ತು ನಮ್ರತಾ ಗೌಡಗೆ? ಕರ್ಣ ಧಾರಾವಾಹಿಯಿಂದ ಹಾಗೂ ನಿತ್ಯ ಪಾತ್ರದಿಂದ ಹೊರ ಬಂದ್ರ
ನಮ್ರತಾ. ಹೌದು, ಕನ್ನಡ ಕಿರುತೆರೆಯ ಜನಪ್ರಿಯ ನಟಿ ನಮ್ರತಾ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮುದ್ದಾದ ಒಂದಷ್ಟು ಫೋಟೋಗಳನ್ನು ಶೇರ್ ಮಾಡಿದ್ದು, ಸೀರೆಯಲ್ಲಿ ನಟಿಯ ಫೋಟೋ ಶೇರ್ ಆಗುತ್ತಿದ್ದಂತೆ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ. ನಮ್ರತಾ ಗೌಡ ಹಳದಿ ಬಣ್ಣದ ಫ್ಲೋರಲ್ ಸೀರೆಯುಟ್ಟು ಓಪನ್ ಹೇರ್ ಬಿಟ್ಟುಕೊಂಡು ಸುಂದರವಾದ 3 ಲೇಯರ್ ಹಾರವನ್ನು ಧರಿಸಿ ಫೋಸ್ ಕೊಟ್ಟಿದ್ದು, ನಟಿಯ ಲುಕ್, ಸ್ಟೈಲ್ ಎಲ್ಲವೂ ತುಂಬಾನೇ ಸುಂದರವಾಗಿ ಕಾಣಿಸಿಕೊಂಡಿದ್ದಾರೆ. ಆದ್ರೆ ನಮ್ರತಾ ಗೌಡ ಅವರ ಫೋಟೋಗಳನ್ನು ನೋಡಿ ಖುಷಿ ಪಡುವ ಬದಲಾಗಿ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಅಷ್ಟಕ್ಕೂ ಅಭಿಮಾನಿಗಳ ಬೇಸರಕ್ಕೆ ಕಾರಣ ಏನು ಗೊತ್ತಾ? ಅಂತದ್ದೇನಿತ್ತು ಗೊತ್ತಾ ನಮ್ರತಾ ಗೌಡ ಅವರ ಫೋಟೋದಲ್ಲಿ? ಹೌದು, ಕರ್ಣ ಧಾರಾವಾಹಿಯಲ್ಲಿ ನಿತ್ಯ ಪಾತ್ರಕ್ಕೆ ಹೆಚ್ಚಿನ ಮಹತ್ವ ಇಲ್ಲ. ಸದ್ಯಕ್ಕಂತೂ ಧಾರಾವಾಹಿಯಲ್ಲಿ ನಿಧಿ ಮತ್ತು ಕರ್ಣನ ಪಾತ್ರಕ್ಕೆ ಹೆಚ್ಚು ಫೋಕಸ್ ಮಾಡಲಾಗುತ್ತಿದೆ. ಹಾಗಾಗಿ ನಮ್ರತಾ ಗೌಡ ಧಾರಾವಾಹಿಯಿಂದ ಹೊರ ಬಂದಿದ್ದಾರೆ ಎನ್ನುವ ಮಾಹಿತಿ ಈಗ ಸದ್ದು ಮಾಡುತ್ತಿದೆ. ಇನ್ನು ಅಭಿಮಾನಿಗಳ ಬೇಸರವೂ ಕೂಡ ಅದೇ. ನಮ್ರತಾ ಗೌಡ ಜನಪ್ರಿಯ ನಟಿ, ಆದರೆ ಕರ್ಣ ಧಾರಾವಾಹಿ ತಂಡ ನಟಿಯನ್ನು ಧಾರಾವಾಹಿಗೆ ಕರೆಯಿಸಿ ನಮ್ರತಾ ಗೌಡಗೆ ಸರಿಯಾದ ಪಾತ್ರ ನೀಡದೆ ಪೋಷಕ ಪಾತ್ರ ನೀಡಿದ್ದಾರೆ ಎನ್ನುವ ಬೇಸರ ಅಭಿಮಾನಿಗಳದ್ದು. ಇನ್ನು ಕರ್ಣ ಧಾರಾವಾಹಿಯಲ್ಲಿ ಇದೀಗ ಕರ್ಣ ಮತ್ತು ನಿಧಿ ಮದುವೆಯಾಗಿದೆ. ಕರ್ಣನ ಬಾಳಲ್ಲಿ ಹೊಸ ಸಮಸ್ಯೆಗಳು ಕಾಣಿಸಿಕೊಂಡಿವೆ. ನಿತ್ಯ ಮತ್ತು ಅಜ್ಜಿ ಕರ್ಣನ ಮನೆ ಬಿಟ್ಟು ತಮ್ಮ ಹಳೆ ಮನೆಗೆ ಹೋಗಿದ್ದಾರೆ. ಹಾಗಾಗಿ ಇದೀಗ ನಿತ್ಯ ಪಾತ್ರ ತೆರೆ ಮೇಲೆ ಬರುವುದೇ ಇಲ್ಲ. ಇನ್ನು ನಿಧಿ ಕರ್ಣನ ಲವ್ ಸ್ಟೋರಿ ಹಾಗೂ ಹೋರಾಟ ಇವುಗಳೇ ಸದ್ಯ ಪ್ರಸಾರವಾಗುತ್ತಿದೆ. ಇನ್ನು ನಮ್ರತಾ ಗೌಡ ಕರ್ಣ ಧಾರಾವಾಹಿಯಲ್ಲಿ ಉಳಿಯುವ ಬಗ್ಗೆ ಆಗಲಿ ಅಥವಾ ಅಲ್ಲಿಂದ ಹೊರಗೆ ಬರುವ ಕುರಿತಾಗಲಿ ಇಲ್ಲಿಯವರೆಗೆ ಯಾವುದೇ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಆದ್ರೆ ನಟಿಯ ಬಗ್ಗೆ ಶೇರ್ ಮಾಡುತ್ತಿರುವ ಅಭಿಮಾನಿಗಳ ಪೋಸ್ಟ್ ನೋಡಿದ್ರೆ ನಮ್ರತಾ ಗೌಡ ಅವರಿಗೂ ಕೂಡ ನಿತ್ಯ ಪಾತ್ರದಿಂದ ಬೇಸರವಾಗಿದೆ ಅಂತ ಅನಿಸ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ರತಾ ಗೌಡ ನಿಜವಾಗ್ಲೂ ಸೀರಿಯಲ್ ಇಂದ ಹೊರ ಬಂದಿದ್ದಾರಾ? ಹಾಗೂ ಕರ್ಣ ಧಾರಾವಾಹಿಯ ಇತ್ತೀಚಿನ ಪ್ರೋಮೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.